ನೋಡಿ ಫ್ರೆಂಡ್ಸ್, ನಾವು ರಸ್ತೆಯಲ್ಲಿ ಹೋಗ್ತಾ ಇದ್ವಿ. ಯಾರೋ ವೆಹಿಕಲ್ನ ಹಾವು ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ರು. ನಾವು ಹಾವನ್ನ ತಗೊಂಬಂದು ಇಲ್ಲಿ ಅದಕ್ಕೆ ಸಂಸ್ಕಾರ ಮಾಡಿ ಇವತ್ತು ಹಾಲು ತುಪ್ಪ ಎರೆದು ಪೂಜೆ ಮಾಡ್ತಾಯಿದ್ದೀವಿ. ಈ ಪೂಜೆ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಎಲ್ಲ ಹೇಳ್ತಿರ್ತಾರೆ, ನಿಮಗೆ ನಾಗದೋಷ ಇದೆ, ಅದಕ್ಕೆ ನಿಮಗೆ ಆ ಕೆಲಸ ಆಗ್ತಾಯಿಲ್ಲ, ಈ ಕೆಲಸ ಆಗ್ತಾಯಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಾವು ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಎಲ್ಲಾದ್ರೂ ನಾಗರಾವ್ ಸಿಕ್ಕಿದ್ರೆ ಈ ಥರ ಅದಕ್ಕೆ ಸಂಸ್ಕಾರ ಸರ್ಪಕ್ಕೆ ಸಂಸ್ಕಾರ ಮಾಡಿ ಈ ಥರ ಹಾಲು ತುಪ್ಪ ಎರೆದು ಪೂಜೆ ಮಾಡ್ಕೊಂಡು ಹೋದರೆ ನಮ್ಗೆ ಎಂಥ ನಾಗದೋಷಗಳಿದ್ರು, ನಮ್ಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರು, ನಾಗದೋಷದಿಂದ ಏನೇ ಸಮಸ್ಯೆಗಳಿದ್ರು ಪ್ರತಿಯೊಂದು ಬಗೆಹರಿತೈತೆ. ನೋಡಿ, ಇವತ್ತು ಅದನ್ನು ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿ. ಎಲ್ಲರೂ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹಾವುಗಳು ಬಿದ್ದಿರ್ತವೆ, ನಾಗರಾವುಗಳು ವೆಹಿಕಲ್ ಹತ್ತಿಸ್ಕೊಂಡು ಏನೂ ಹಾಗೆ ಬಿದ್ದಿರ್ತವೆ. ಅವನ್ನ ಹಂಗೆ ನೋಡಿ ಹಂಗೆ ಹೋಗಕ್ಕೆ ಹೋಗಬೇಡಿ. ಅವನ್ನೆಲ್ಲ ತಂದು ಹಿಂಗೆ ಸುಟ್ಟು ಅದಕ್ಕೆ ಒಂದು ಪೂಜೆ, ಒಂದು ಸಂಸ್ಕಾರ ಮಾಡಿದ್ರೆ ನೀವು ಕುಕ್ಕೆಗೆ ಹೋಗಿ ಏನು ಸರ್ಪ ಸಂಸ್ಕಾರ ಮಾಡ್ತೀರಿ ಅಷ್ಟೇ ಪುಣ್ಯ ಇದರಲ್ಲಿ ಬರುತ್ತೆ. ಇದನ್ನು ನಾವುಗಳು ಒಂದು ಗುರೂಜಿ ಹತ್ರ ನಾವು ಕೂಡ ಇದು ಕೇಳಿ ತಿಳ್ಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ಕೂಡ ಹಿಂಗೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಲುಪಿಸ್ತಾ ಇದ್ದೀನಿ. ಎಲ್ಲರಿಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೇದು ಮಾಡಲಿ.